ಮಿಥುನ ರಾಶಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಬರತಕ್ಕಂಥ ವರ್ಷ ಅಂತ ಹೇಳಬೇಕಾಗುತ್ತೆ ನಾವು. ಯಾಕಂದರೆ ರಾಶಿನಲ್ಲೇ ಗುರು ಇರೋದ್ರಿಂದ ಜವಾಬ್ದಾರಿ ತುಂಬ ಜಾಸ್ತಿ ಆಗುತ್ತೆ ನಿಮಗೆ. ಜೂನ್ವರೆಗೂ ಸಹ ಗುರು ಅಲ್ಲಿರ್ತಾನೆ. ನಂತರ 2ನೇ ಮನೆಗೆ ಬಂದಾಗ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಕೊಡ್ತಾನೆ. ಆದರೆ ಬಿಟ್ವೀನ್ ಅಕ್ಟೋಬರ್ ಆ್ಯಂಡ್ ಜೂನ್ ಈ ಸಮಯದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಪ್ರೆಷರ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಎಸ್ಪೆಷಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಒಂದು ಎಕನಾಮಿಕ್ಸ್ನ ಆಧಾರ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು, ಮತ್ತು ಈ ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಆಡಿಟರ್ಸು, ಇವರೆಲ್ಲರೂ ಅಷ್ಟೇ ತುಂಬ ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮಗೆ. ಯಾಕಂದರೆ ಫೈನಾನ್ಷಿಯಲ್ ಇಯರ್ ಅಂತ ತೆಗೆದುಕೊಂಡ್ರು ಅಷ್ಟೇ ನಿಮಗೆ ಇಲ್ಲಿಂದ ನೆಕ್ಸ್ಟು ಫೈನಾನ್ಷಿಯಲ್ ಕಂಪ್ಲೀಟ್ ಆಗುವಂಥ ಒಂದು ಸಮಯ ಆಗುತ್ತೆ. ಜವಾಬ್ದಾರಿಗಳು, ಒತ್ತಡಗಳು ತುಂಬ ಜಾಸ್ತಿ ಆಗಿರುತ್ತೆ ನಿಮಗೆ ಈ ಸಮಯದಲ್ಲಿ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಒಪ್ಕೊಳ್ಳಿ ಕೆಲಸಗಳನ್ನು. ಮಿತಿ ಮೀರಿ ನೀವು ಒಪ್ಕೊಂಡಿದ್ದಾದಲ್ಲಿ ಯಾರಿಗೂ ಸಹ ನೀವು ಒಂದು ಜಸ್ಟಿಸ್ನ ಮಾಡೋದಕ್ಕಾಗೋದಿಲ್ಲ. 10ನೇ ಮನೆ ಇರತಕ್ಕಂಥ ಶನಿ ಮಾತ್ರ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಕೆಲವೊಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಆತ್ಮಾವಲೋಕನವನ್ನು ಹುಟ್ಟಿಸ್ತಾನೆ ಶನೈಶ್ಚರ ಈ ಸಮಯದಲ್ಲಿ. ಅಂದರೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮನ್ನು ನೀವು ಎಲ್ಲಿ ತಿದ್ಕೋಬೇಕು, ನಾನು ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಇಂಟ್ರಾಸ್ಪೆಕ್ಷನ್ ನಿಮ್ಮಲ್ಲಿ ಈ ಸಮಯದಲ್ಲಿ ಹುಟ್ಟಾಕ್ತಾನೆ. ಸಾಕಷ್ಟು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬದಲಾವಣೆ ಆಗ್ತೀರಾ ಈ ಸಮಯದಲ್ಲಿ. ನೀವು ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. 9ನೇ ಮೇಲೆ ಇರತಕ್ಕಂಥ ರಾಹು ಪೂರ್ವ ಪುಣ್ಯ ಸ್ಥಾನದಲ್ಲಿ ಮಾತಾಮಹಕಾರಕ ರಾಹು ಇರೋದ್ರಿಂದ ಈ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿ, ಅದರಲ್ಲೂ ತಾಯಿ ಕಡೆಯಿಂದ ಏನಾದರೂ ಬರಬೇಕಾಗಿದ್ದಲ್ಲಿ ಅದೆಲ್ಲವೂ ಬರುವಂಥ ಒಂದು ಯೋಗ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಸೊ ಏನೇ ತಗಾದೆಗಳಿದ್ದರೂ ಸಹ ಅದನ್ನು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನೀವೇ ಒಂದು ಪ್ರಪೋಸಲನ್ನು ಕೊಡಿ. ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆಯ ಫಲಿತಾಂಶ ಬರುತ್ತೆ. ಕೋರ್ಟ್ ಮೂಲಕನೇ ಸೆಟಲ್ ಮಾಡ್ತೀನಿ ಅಂತ ದಯವಿಟ್ಟು ಹೋಗಬೇಡಿ. ಇದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕೂತು ಮಾತನಾಡಿ ವ್ಯವಹರಿಸಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸೋದರ ಮಾವ ಆಗಿರ್ಬೋದು, ನಿಮ್ಮ ತಾತ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು, ಖಂಡಿತವಾಗ್ಲೂ ಒಂದು ಒಪ್ಪಂದಕ್ಕೆ ಬರ್ತಾರೆ, ಒಂದು ಒಮ್ಮತಕ್ಕೆ ಬರ್ತಾರೆ, ಒಳ್ಳೆಯದಾಗುತ್ತೆ. 3ನೇ ಮನೆಯಲ್ಲಿರತಕ್ಕಂಥ ಕೇತು ನಿಮಗೆ ಸ್ವಲ್ಪ ಸಾಕಷ್ಟು ಬದಲಾವಣೆಗಳನ್ನು ಕೊಡ್ತಾರೆ. ನಿಮ್ಮ ಹಿಡನ್ ಟ್ಯಾಲೆಂಟ್ಸ್ ಅನ್ನತಕ್ಕಂಥದ್ದು ಏನಿದೆ, ನಿಮ್ಮ ಹಿಡನ್ ಫೋರ್ಸ್ ಅನ್ನತಕ್ಕಂಥದ್ದು ಏನಿದೆ, ಅದನ್ನು ಹೊರಗಡೆ ತರೋದಕ್ಕೆ ಸರಿಯಾದ ವೇದಿಕೆಗಳನ್ನು ಕೊಡ್ತಾನೆ ಈ ಸಮಯದಲ್ಲಿ. ಅದನ್ನು ಸದ್ಬಳಕೆ ಮಾಡ್ಕೋಬೇಕು ನೀವು. ಸೊ ಯಾವತ್ತೋ ನೀವು ಬಿಟ್ಟಿರ್ತಕ್ಕಂಥ ಒಂದು ಪ್ಯಾಷನ್ ಆಗಿರ್ಬೋದು, ಒಂದು ಹಾಬಿ ಆಗಿರ್ಬೋದು, ಅದನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾನೆ ಕೇತು. ಶುಭವಾಗಿದೆ, ಏನೂ ತೊಂದರೆ ಇಲ್ಲ. ಮಿಥುನ ರಾಶಿನವರು ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು 10ನೇ ಮೇಲಿರತಕ್ಕಂಥ ಶನೈಶ್ಚರನ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಮನೆದೇವರನ್ನ ಆರಾಧನೆಯನ್ನು ಮಾಡೋದು, ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾದಲ್ಲಿ ಶುಭವಾಗುತ್ತೆ. ಶನಿ ಶಿಂಗಾಪುರಕ್ಕಾಗಲಿ ಅಥವಾ ಶನೈಶ್ಚರನ ದೇವಸ್ಥಾನಕ್ಕಾಗಲಿ 9 ಶನಿವಾರಗಳ ಕಾಲ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಗುರುಗಳೇನು ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಗುರು. ಕರ್ಕಾಟಕ ರಾಶಿ ಮತ್ತು ಈ ರಾಶಿಯವ್ರಿಗೂ ಅಷ್ಟೇ ನಾನು ಮಿಶ್ರ ಫಲಿತಾಂಶಗಳು ಬರುವಂಥ ಒಂದು ಸಂದರ್ಭ. ಸ್ವಲ್ಪ ಜಾಗೃತಿಯಾಗೇ ಇರಬೇಕು ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ನಿಮಗೆ 55-45 ಫಲಿತಾಂಶ ಹೇಳಬೇಕಾಗುತ್ತೆ. 45 ಒಳ್ಳೆಯದಾದರೆ 55% ನಿಮಗೆ ಸ್ವಲ್ಪ ಆಪೋಸಿಟ್ ಆಗಿರುವಂಥ ಒಂದು ಸಂದರ್ಭ ಆಗಿರುತ್ತೆ. ನಿಮ್ಮ ರಾಶಿಯಿಂದ 12